ಬರ ಪರಿಹಾರ ವಿಳಂಬ ನೀತಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು. ಹಾವೇರಿ ಜಿಲ್ಲೆಯ ರೈತರು ಸರ್ಕಾರದ ವಿರುದ್ಧ ಬೃಹತ್ ಧರಣಿಯನ್ನ ನಡೆಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ರು ಅನ್ನದಾತರು. ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಅನ್ನದಾತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಬೆಳೆ ನಷ್ಟ, ಬೆಳೆ ವಿಮಾ ಪರಿಹಾರವನ್ನ ತಕ್ಷಣವೇ ಬಿಡುಗಡೆ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಡಿಸಿ ಕಚೇರಿ ಎದುರಿಗೆ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದಾರೆ. ಬೆಳೆ ನಷ್ಟ, ವಿಮಾ ಪರಿಹಾರದ ಹಣವನ್ನ ತಕ್ಷಣವೇ ನೀಡಿ ಅಂತ ರೈತರು ಒತ್ತಾಯಿಸಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ನೂರಾರು ರೈತರು ಸೇರಿ ಬೃಹತ್ ಅನಿರ್ದಿಷ್ಟಾವಧಿಯ ಕಾಲ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿ ಧರಣಿ ಮಾಡ್ತಾ ಇದ್ದಾರೆ. ಬರ ಪರಿಹಾರವನ್ನ ಕೊಡ್ತಾ ಇಲ್ಲ, ವಿಳಂಬ ಮಾಡ್ತಾ ಇದ್ದಾರೆ. ಕೇಂದ್ರದ ಮೇಲೆ ರಾಜ್ಯ, ರಾಜ್ಯದ ಮೇಲೆ ಕೇಂದ್ರ, ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸೋ ಪ್ರಯತ್ನಗಳಾಗ್ತಾ ಇದೆಯೇ ಹೊರತು ರೈತರ ಪರವಾಗಿ ಮಾತನಾಡೋರು ಯಾರೂ ಇಲ್ಲ. ಬರ ಪರಿಹಾರವನ್ನ ಕೊಡ್ತಾ ಇಲ್ಲ. ಸುಮ್ಮನೆ ಮೂಗಿಗೆ ತುಪ್ಪ ಸವರೋ ರೀತಿಯಾಗಿ ಒಂದಷ್ಟು ಪರಿಹಾರವನ್ನ ಕೊಟ್ಟು ಕೈ ತೊಳ್ಕೊಂಡಿದೆ ರಾಜ್ಯ ಸರ್ಕಾರ. ಏನೇ ಕೇಳಿದ್ರು ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಕೇಂದ್ರದವರು ಕೂಡ ಬರ ಪರಿಹಾರವನ್ನ NDRF ಕಡೆಯಿಂದ ಕೊಡಬಹುದು, ಆದರೆ ಕೇಂದ್ರದವರು ಕೂಡ ಇದಕ್ಕೆ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಅಂತೇಳಿ ಎರಡೂ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಘೋಷಣೆ ಕೂಗಿದ್ದಾರೆ. ಅನ್ನದಾತರ ಮನೆಗೆ ಕನ್ನ ಹಾಕಿದಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ, ಬೆಳೆ ನಷ್ಟ ಪರಿಹಾರ ಕೊಡದ ಬಂಡ ಸರ್ಕಾರಗಳಿಗೆ, ಮಾಡುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ, ರಾಜ್ಯ ರೈತ ಸಂಘಕ್ಕೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ MD ಹಣಗಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಣಗಿ, ನೋಡ್ತಾ ಇದ್ದೀವಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಯಾರು ಬಂದಿದ್ರಾ? ಏನು ಆಗ್ರಹ ಮಾಡ್ತಾ ಇದ್ದಾರೆ? ಏನಾದರೂ ಅಟ್ಲೀಸ್ಟ್ ಒಂದು ಪ್ರತಿಕ್ರಿಯೆ ಸಿಕ್ಕಿದೆಯಾ ಇವರ ಹೋರಾಟಕ್ಕೆ? ಎಷ್ಟು ಶಿಲ್ಪರಾಜ್ ಹಾವೇರಿ ಜಿಲ್ಲೆ ಇರ್ತಕ್ಕಂಥ ಹಿನ್ನೆಲೆ ಏನು ಬರ ಪರಿಹಾರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಬರ ಪರಿಹಾರ ಕೊಡ್ತೇವೆ. ಜೊತೆಗೆ ಅಂದ್ರೆ ಬೆಳೆ ವಿಮೆ ಆಗಿರ್ಬೋದು, ಬೆಳೆ ಪರಿಹಾರ ಆಗಿರ್ಬೋದು, ಈ ರೀತಿಯಾಗಿ ರೈತರಿಗೆ ನಾವು ಕೊಡ್ತೀವಿ ಅನ್ನುವಂತ ರೀತಿಯಲ್ಲಿ ರಾಜ್ಯ ಸರ್ಕಾರ ಭರವಸೆ ನೀಡಿತ್ತು. ಆದ್ರೆ ವಿಳಂಬ ಧೋರಣೆ ಮಾಡ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಹಾವೇರಿ ಜಿಲ್ಲೆ ರೈತರು ಎಲ್ಲರೂ ಸಹ ಅಂದ್ರೆ ಒಗ್ಗೂಡಿ ಇವತ್ತು ಅಂದ್ರೆ ನಿನ್ನೆಯಿಂದ ಬೃಹತ್ ಆದಂತ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಮುರುಘ ರಾಘವೇಂದ್ರ ಅನ್ನುವಂತಹ ಒಂದು ಮಠದಿಂದ ಚಾಲನೆ ಕೊಟ್ಟಂತಹ ರೈತರು ಬೃಹತ್ ಆದಂತಹ ನಗರದಲ್ಲಿ ಮೆರವಣಿಗೆ ಮಾಡುವುದರ ಜೊತೆಗೆ ರಾಜ್ಯ ಸರ್ಕಾರ ಆಕ್ರೋಶ ಹೊರ ಹಾಕಿ, ಜೊತೆಗೆ ಹಾವೇರಿ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಅಂದ್ರೆ ಒಂದು ತಾವು ಶಾಮಿಯಾನ ಹಾಕೋದ್ರ ಮೂಲಕ, ಪೆಂಡಲ್ ಹಾಕೋದ್ರ ಮೂಲಕ ನೂರಾರು ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಪ್ರಮುಖವಾಗಿ ಇವರ ಬೇಡಿಕೆ ಏನಂದ್ರೆ ಬೆಳೆ ಪರಿಹಾರ ಕೊಡಬೇಕು, ಬೆಳೆ ವಿಮೆ ಕೊಡಬೇಕು. ಯಾಕಂದ್ರೆ 2,000 ರೂಪಾಯಿ ಏನ್ ಕೊಡ್ತಾ ಇದ್ದೀರಾ ಅದು ನಮಗೆ ಬೆಳೆ ಪರಿಹಾರ ನಿಟ್ಟಿನಲ್ಲಿ ಬೇಡ್ತಾ ಇಲ್ಲ. ಜೊತೆಗೆ ಅಂದ್ರೆ ಅದು ಸಾಲೋದಿಲ್ಲ. ನಿಮ್ಗೆ 18,000ರಿಂದ 25,000 ಪ್ರತಿ ಎಕರೆಗೆ ನೀವು ಬೆಳೆ ಪರಿಹಾರವನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ರೈತರು ಆಕ್ರೋಶವನ್ನ ಮಂಡಿಸ್ತಾ ಇದ್ದಾರೆ. ಜೊತೆಗೆ ಏನಾದ್ರೆ ನೀವು ಬೆಳೆ ಪರಿಹಾರವನ್ನ ರೈತರ ಖಾತೆಗೆ ಹಾಕ್ತೇ ಇದ್ರೆ ಏನು 26ಕ್ಕೆ ಏನು ರಿಪಬ್ಲಿಕ್ ಡೇ ಇದೆ, ಆ ರಿಪಬ್ಲಿಕ್ ಡೇ ಅಲ್ಲಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧ್ವಜಾರೋಹಣ ಮಾಡ್ಲಿಕ್ಕೆ ಕೊಡೋದಿಲ್ಲ. ಯಾಕಂದ್ರೆ ಧ್ವಜಾರೋಹಣ ಎಲ್ಲರ ಹಕ್ಕು ಇದೆ. ಧ್ವಜಾರೋಹಣ ನಾವೇ ಮಾಡ್ತೀವಿ, ರೈತರ ಸೇರಿಕೊಂಡು ಧ್ವಜಾರೋಹಣ ಮಾಡ್ತೀವಿ. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರಿಗೆ ಯಾವುದೇ ರೀತಿಯಾದಂತಹ ಧ್ವಜಾರೋಹಣ ಮಾಡ್ಲಿಕ್ಕೆ ನಾವು ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು ಶಿಲ್ಪರಾಜನಿಗ. ಓಕೆ, ಧನ್ಯವಾದ ಹಣಗಿ ಡೀಟೇಲ್ಸ್ಗಾಗಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.